ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಬುಧವಾರ ಸ್ನೇಹಿತರೆ. ಸೊ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗಬೇಕು, ತರಕಾರಿ ತರಬೇಕು. ಅವತ್ತು ಸಾನು ಬರ್ತ್ಡೇಗೆ ಶಾಪಿಂಗ್ ಮಾಡಿದಾಗ ತರಕಾರಿ ಏನೂ ತರಲಿಲ್ಲ. ಜಸ್ಟ್ ಅವತ್ತಿಗೆ ಏನು ಬೇಕಿತ್ತು ಅದನ್ನು ತೊಗೊಂಡು ಬಂದೆ ಅಷ್ಟೇ. ಆ್ಯಂಡ್ ತರಕಾರಿನೂ ನಾನು 2-3 ಡೇಸ್ಗಾಗೋ ಅಷ್ಟು ತಂದಿರ್ತೀನಿ ಅಷ್ಟೇ. ವಾರಕ್ಕೊಂದ್ಸರಿ ಹೋಗ್ತೀವಲ್ಲ, ಏನಾದರೂ ಬೇರೆ ಏನಾದರೂ ಇರುತ್ತೆ, ಒಂದು ವಾರಕ್ಕೆ ಮ್ಯಾನೇಜ್ ಮಾಡ್ಬೋದು. ನಾನ್ ವೆಜ್ ಅಥವಾ ಎಗ್ ಆ ಥರ ಏನಾದರೂ ಇರುತ್ತಲ್ಲ ಅಂದ್ಬಿಟ್ಟು 2 ಅಥವಾ 3 ಅಷ್ಟೇ ತರೋದು. ಸೊ ಲಾಸ್ಟ್ ವೀಕಿಗೆ ಆಯಿತು. ಈ ವೀಕ್ ಬುಧವಾರ ಇವತ್ತಿನ ತನಕ ಮ್ಯಾನೇಜ್ ಆಗಿದೆ. ಸೊ ಇವತ್ತು ಹೋಗಿ ತರಬೇಕು. ಸೊ ನಾನೇ ಹೋಗೋಣ ಅಂತ ಇದ್ದೀನಿ. ರಾಜೇಶ್ಗೆ ಹೇಳ್ಬೋದು, ಆದರೆ ಅವರು ಏನು ತರಲಿ ಅಂತ ಕೇಳ್ತಾರೆ. ನನಗೆ ಐಡಿಯಾ ಇಲ್ಲ ಏನು ತೊಗೊಂಡು ಬರಬೇಕು, ಏನು ಮಾಡಬೇಕು ಅಂತ. ಸೊ ಇವತ್ತು ನಾನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ರೆಡಿ ಆಗಿದ್ದೀನಿ. ತಿಂಡಿ ಆಯಿತು, ಮನೆ ಕೆಲಸ ಎಲ್ಲ ಆಯಿತು. ಇವತ್ತು ಸ್ಕೂಲ್ ಇದೆ, ಸಾನು ಸ್ಕೂಲ್ಗೆ ಹೋಗಿದ್ದಾಳೆ. ಇನ್ನೇನು ಅವಳದು ಎಕ್ಸಾಮ್ ಕೂಡ ನೆಕ್ಸ್ಟ್ ಮಂತಿಂದ, ನೆಕ್ಸ್ಟ್ ಮಂತ್ ಬರ್ತಾಯಿದೆ, ಶುರು ಆಗುತ್ತೆ. ಇವತ್ತು ನಾನು ಸಾನುವಿನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ವಿಡಿಯೋ ಹಾಕಿದ್ದೆ. ಸೊ ಅದು ಕೆಲವೊಂದು ಕ್ವೆಶನ್ಸ್ ಕೇಳಿದ್ರಿ. ಸೊ ಇವಾಗ ಕಮೆಂಟ್ ನೋಡ್ತಾ ಇದ್ದೆ ಅದನ್ನು. ಸೊ ಆನ್ಸರ್ ಮಾಡಿಬಿಡ್ತೀನಿ. ವೆರಿ ಫಸ್ಟು, ಈ ಡ್ಯಾನ್ಸ್ ಅಕಾಡೆಮಿ ಎಲ್ಲಿರೋದು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇದೊಂದು ಡ್ಯಾನ್ಸ್ ಕ್ಲಾಸು ನಮ್ಮ ಏರಿಯಾಲಿರೋದು. ನಾವು ಯಾವ ಏರಿಯಾಲಿದ್ದೀನಿ ಅಂತ ನಾನು ಯಾರಿಗೂ ಹೇಳಿಲ್ಲ, ಹಾಗಾಗಿ ಇದರ ಅಡ್ರೆಸ್ಸು ಕೂಡ ನಾನೇನು ಹೇಳ್ತಾ ಇಲ್ಲ. ಆ್ಯಂಡ್ ಇದು ನನಗೆ ನೀವು ಅಲ್ಲಿಗೆ ಸೇರಿಸಿ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ನನಗೆ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಂದರೆ ಡ್ಯಾನ್ಸ್ ಏನೋ ಚೆನ್ನಾಗಿ ಹೇಳ್ಕೊಡ್ತಾರೆ, ಬಟ್ ಆ ಸಾನುಗೆ ಅದೇ ಎಕ್ಸ್ಪ್ರೆಷನ್ನು, ಆ ಫಾಸ್ಟ್ ಮೂಮೆಂಟ್ಸು ಅದೇನು ಬಂದಿಲ್ಲ. ಅದಕ್ಕೆ ನಾನು ಅಂದ್ಕೊಳ್ತಾ ಇದ್ದೀನಿ, ಈಗ ಲಾಸ್ಟ್ ಸಮ್ಮರಲ್ಲಿ ಸೇರಿಸಿದ್ದವಳಿಗೆ ಇವಾಗ 1 ವರ್ಷ ಆಗ್ತಾ ಬಂತು. ಬೇರೆ ಕಡೆ ಎಲ್ಲಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು. ಸೊ ಬೇರೆ ಕಡೆ ಟ್ರೈ ಮಾಡಿಬಿಟ್ಟು ನನಗೆ ಗೊತ್ತಾಗುತ್ತಲ್ವ ಆವಾಗ ಕಂಪೇರ್ ಮಾಡಿದಾಗ ಹೇಗೆ ಏನು ಅಂತ. ಆವಾಗ ಬೇಕಿದ್ರೆ ನಾನು ನಿಮಗೆ ರಿವ್ಯೂ ಕೊಡ್ಬೋದು, ಇವ್ರದ್ದು ಹೀಗಿದೆ, ಎಲ್ಲ ಕಡೆಯೂ ಹೀಗೇನೆ, ಅಥವಾ ಏನೋ ಒಂದು ಹೇಳ್ಬೋದು. ನೀವೊಂಥರ ಡಿಫ್ರೆಂಟು ಚೇಂಜ್ ಆಗಿ ಕಾಣ್ತಾ ಇದ್ದೀರಾ, ನೀವು ಪ್ರೆಗ್ನೆಂಟಾ ಅಂತ ಕೇಳಿದ್ರಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ನಿದ್ದೆ ಕಡಿಮೆ ಆದರೂ ಕೂಡ ಕಣ್ಣು ಸಣ್ಣದಾಗಿ ಕಾಣುತ್ತೆ, ಮುಖ ದಪ್ಪ ಕಾಣುತ್ತೆ. ಅದು ಬಿಟ್ಟರೆ ಇನ್ನು ಸ್ವಲ್ಪ ವೆಯ್ಟ್ ಕೂಡ ಆ್ಯಡ್ ಆಗಿದೆ, ದಪ್ಪ ಕಾಣ್ತಾ ಇದ್ದೀನಿ, ಮುಖ ಗುಂಡು ಕಾಣ್ತಾ ಇದ್ದೀನಿ. ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ. ಆ್ಯಂಡ್ ಇನ್ನು ಏನೋ ಕೇಳಿದ್ರಲ್ಲ, ಮರ್ತೋಯ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಾನು ಬರ್ತ್ಡೇಗೆ ಏನೆಲ್ಲ ಗಿಫ್ಟ್ ಕೊಟ್ಟಿದ್ನೋ ಅದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಈ ವಿಡಿಯೋ ಹಾಕಬೇಕಿತ್ತಲ್ಲ, ಈ ವ್ಲಾಗು, ಅದರಲ್ಲಿ ಅದು ಹಾಕಿದ್ರೆ ಲೆಂತಿ ಆಗಿಬಿಡುತ್ತೆ ಅಂತ ಹಾಕಿಲ್ಲ. ಇನ್ನು ಸಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಲ್ಲ ನಾನು. ಸೊ ಅಲ್ಲಿ ಅವಳಿಗೆ ಏನೆಲ್ಲ ಗಿಫ್ಟ್ ಬರುತ್ತೋ ಅದ್ರ ಜೊತೆ ಇದು ಕೂಡ ಶೇರ್ ಮಾಡ್ತೀನಿ. ಆಮೇಲೆ ಇನ್ನು ಒಂದು ಮಲ್ಲೇಶ್ವರಂ ಶಾಪಿಂಗ್ ಹಾಲಲ್ಲಿ ಏನೇನು ತೊಗೊಂಡ್ರಿ ಅಂತ ಕೇಳಿದ್ರಿ. ಜಾಸ್ತಿ ಏನು ಮಾಡಲಿಲ್ಲ, ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ತಿಳಿಸ್ತೀನಿ. ಈಗ ಮೊದಲಿಗೆ ಲೇಟ್ ಆಗ್ತಾಯಿದೆ, ನಾನು ತರಕಾರಿ ತಂದು ಅಡುಗೆ ಮಾಡಿ ಆಮೇಲೆ ನಾನು ಸಾನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಅದಕ್ಕೆ ಬನ್ನಿ ಮೊದಲು ಶಾಪಿಂಗ್ ಹೋಗಿ ಬರೋಣ, ಆಮೇಲೆ ನಿಮಗೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಇವತ್ತು ಸೂಪರ್ ಮಾರ್ಕೆಟಲ್ಲಿ ಎಂಟ್ರ್ ಆದ ತಕ್ಷಣ ನನಗಂತೂ ಫುಲ್ ಖುಷಿನೇ ಆಗೋಯ್ತು. ನನ್ನ ಮುಖದ ಮೇಲೆ ಸ್ಮೈಲ್ ನೋಡ್ಬಿಟ್ಟು ಯಾರೋ ಅಲ್ಲಿ ಕೆಲಸ ಮಾಡೋರು ನನ್ನನ್ನೇ ನೋಡ್ತಾ ಇದ್ರು. ಐ ವಾಸ್ ಸ್ಮೈಲಿಂಗ್. ಯಾಕೆ ಅಂದರೆ ಇವತ್ತು ಬಿಲ್ಲಿಂಗ್ ಕೌಂಟರಲ್ಲಿ ಎಲ್ಲ ಖಾಲಿ ಇತ್ತು. ತರಕಾರಿ ನೋಡ್ತೀನಿ, ತರಕಾರಿ ವೇಯ್ ಮಾಡೋ ಕಡೆಯೂ ಯಾರೂ ಇಲ್ಲ. ಸೊ ತರಕಾರಿ ತೊಗೊಳ್ಬೇಕಾದ್ರೆ ನಾನು ನೋಡಿದ್ದು ಒಂದು 4-5 ಜನ ಏನೋ ಇದ್ರು ಅಷ್ಟೇ. ವಾವ್, ಇವತ್ತು ಖಾಲಿ ಇದೆ, ಬೇಗ ಹೋಗ್ಬೋದು ಅಂತ ಫುಲ್ ಖುಷಿ ಆಗೋಯ್ತು ನನಗಂತೂ. ಇವತ್ತು ಯಾವಾಗ ಹೋದ್ರೂ 10 ಜನ ನಿಂತಿರ್ತಾರೆ. ನಾರ್ಮಲ್ ಡೇಸಲ್ಲೇ ಸಂಜೆ ಹೊತ್ತು ಹೋದ್ರಂತೂ ರಾಮ್ ಅವಾಗ್ಲೂ ರಶ್. ಫೆಸ್ಟಿವಲ್ ಟೈಮಲ್ಲಿ ಶಾಪಿಂಗ್ ಮಾಡಕ್ ಹೋದ್ರು ಅವಾಗ್ಲೂ ರಶ್. ಸೊ ಅನ್ಕೊಂಡೆ ಈ ಟೈಮಲ್ಲಿ ಬರ್ಬೇಕು ಇನ್ಮೇಲೆ ಅಂತ ಹೇಳಿ. ಈ ಸ್ವೀಟ್ ಕಾರ್ನ್ ಎಲ್ಲದಕ್ಕಿಂತ ದಪ್ಪ ಇತ್ತು. ತೆಗೆದು ನೋಡಿದ್ರೆ ಒಳಗಡೆ ಬೀಜಗಳೇ ಇಲ್ಲ, ಫುಲ್ ಬೆಂಡು. ಅದಕ್ಕೆ ಅನ್ಕೊಂಡೆ ನಾವು ಟೆಸ್ಟ್ ಮಾಡಿಬಿಟ್ಟೆ ತೊಗೊಂಡು ಬರಬೇಕು, ಸುಮ್ಮನೆ ದಪ್ಪ ಇದೆ ಅಂತ ತೊಗೊಂಡು ಬರಬಾರ್ದು ಅಂತ. ಇಲ್ಲ ಅಂದಿದ್ರೆ ಫುಲ್ ಅದು ಬಿಸಾಕಬೇಕಿತ್ತು. ಇವತ್ತು ಚೆನ್ನಾಗಿತ್ತು, ಫ್ರೆಶ್ ಆಗೂ ಇತ್ತು. ಆ್ಯಂಡ್ ತುಂಬ ಬಲ್ತಿರೋದು, ದಪ್ಪ ಕಾಳುಗಳಿತ್ತು. ಮಧ್ಯಾಹ್ನಕ್ಕೆ ನಾನು ಪಾಲಕ್ ಮಾಡಿದೆ. ಟೈಮ್ ಆಗೋಗಿತ್ತಲ್ಲ ಅಂತ ಹೇಳಿ ನಾನು ರೆಕಾರ್ಡ್ ಮಾಡೋದೇ ಮರ್ತುಬಿಟ್ಟೆ. ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಅರ್ಜೆಂಟಲ್ಲೇ 2-3 ಕೆಲಸ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೆ.
ಆಗ ಪಾಲಕ್ ಬೇಯಿಸ್ಕೊಂಡಿದ್ದು ಹೇಗೆ ಅಂತ ನಾನು ಆ ಸ್ಟೆಪ್ಪನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಈಗ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಬೇಯಿಸ್ಕೊಂಡಾಗಿದೆ ಪಾಲಕ್ 2 ಕಂತೆ ತಂದಿದ್ದೆ. ಸೊ ಪಾಲಕ್ನ ಬಿಡಿಸ್ಕೊಂಡು ನೀರಲ್ಲಿ ಹಾಕಿ ಅದೊಂದು ಅರ್ಧ ಗಂಟೆ ಆದಮೇಲೆ ಅದನ್ನು ತೆಗೆದು ಬೇಯಿಸ್ಕೊಂಡಿದ್ದು. ಅದ್ರ ಜೊತೆ ನಾನು ಅಂದರೆ ಮೊದಲು ಬ್ಲಾಂಚ್ ಮಾಡ್ಕೊಳ್ಬೇಕು ಪಾಲಕ್ನ. ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡು ಆಮೇಲೆ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ನಾನು ಬೇಯಿಸ್ಕೊಂಡಿದ್ದೀನಿ. ಅದು ಅಷ್ಟೇ ನಾನು ಮಸಾಲೆಗೆ ಹಾಕೋದು, ಹುಳಿ, ಖಾರ, ಉಪ್ಪು. ಸೊ ಖಾರಕ್ಕೆ ಒಂದು 2ರಿಂದ 3 ಮೆಣಸಿನ್ಕಾಯಿ ಹಾಕ್ತೀನಿ. ಇದು ನೋಡಿ, ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀನಿ ಚೆನ್ನಾಗಿ ನುಣ್ಣಗೆ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸಿದ್ದೀನಿ. ಜೀರಿಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಇದಕ್ಕೆ ಬರುತ್ತೆ. ಇದನ್ನೀಗ ಎಣ್ಣೆಯಲ್ಲೇ ಒಂದು 2-3 ನಿಮಿಷ ಬೇಯಿಸ್ಕೊಳ್ತೀನಿ. ಇದು ಬ್ಲಾಂಚ್ ಮಾಡ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪು. ಇದು ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ, ಹಾಗೆ ರೊಟ್ಟಿ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಪಾಲಕ್ಕು ಬ್ಲಾಂಚ್ ಮಾಡ್ಕೊಂಡಾಗ ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ. ಅದೇ ನಾವು ಬೇಯಿಸ್ಕೊಂಡ್ಬಿಟ್ರೆ ಒಂಥರ ಪಾಚಿ ಕಲರ್ಗೆ ಟರ್ನ್ ಆಗಿಬಿಡುತ್ತೆ. ಸೊ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ, ಕಲರ್ ಅಷ್ಟೇ ಚೇಂಜ್ ಆಗುತ್ತೆ. ಸೊ ಈಗ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿ ಮೇಲ್ಗಡೆ ಎಣ್ಣೆ ತೇಲೋ ತನಕ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಅಂದರೆ ಒಂದು 10 ನಿಮಿಷದಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಈ ಪಾತ್ರೆ ಲಿಂಕ್ ಬೇಕಿದ್ರೆ ಸ್ನೇಹಿತರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಪಾಲಕ್ ಆಗಿದೆ, ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ, ಈಗ ಮಲ್ಲೇಶ್ವರಮಲ್ಲಿ ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ನಾನು ತುಂಬ ಇತ್ತು ಲೀಸ್ಟು, ಆದರೆ ನನಗೆ ಅಲ್ಲಿ ಪ್ರಾಪರಾಗಿ ಸಿಗಲಿಲ್ಲ. ಅದು ಲಾಸ್ಟ್ ಮೂಮೆಂಟಲ್ಲಿ ಬರೋ ಟೈಮಲ್ಲಿ ನಾನು ಒಂದು ಸ್ಯಾಂಡಲ್ಸ್ ತೊಗೊಂಡೆ. ನನ್ನ ಒಂದು ಮೊದಲು ಯೂಸ್ ಮಾಡ್ತಾ ಇದ್ದಿದ್ದು ಸ್ಯಾಂಡಲ್ ಕಿತ್ತೋಯ್ತು. ಅದಾದಮೇಲೆ ನನಗೆ ಸೀರೆ ಜೊತೆ ಪೇರ್ ಮಾಡೋದಕ್ಕೆ ಇರಲಿಲ್ಲ. ಇದು 2 ಇದೆ, ಅದೆಲ್ಲ ಹೀಲ್ಡ್ ಆ್ಯಂಡ್ ಶೂಸ್, ಅದೇನಿದ್ರೂ ಫ್ಯಾನ್ಸಿ ಸ್ಯಾರೀಸ್ಗೆ ಆಗಿರ್ಬೋದು ಅಥವಾ ಕುರ್ತೀಸ್ಗಳಿಗೆ ಚೆನ್ನಾಗಿರುತ್ತೆ. ಸಿಲ್ಕ್ ಸ್ಯಾರೀಸ್ ಉಟ್ಟಾಗ ಹಾಕೋದಕ್ಕೆ ಇರಲಿಲ್ಲ, ಕಿತ್ತೋಗಿತ್ತು. ಅದನ್ನು ಆನ್ಲೈನಲ್ಲೂ ನೋಡಿದೆ, ಯಾಕೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮಲ್ಲೇಶ್ವರಮಲ್ಲಿ ಸಿಗುತ್ತಲ್ಲ, ನಾನು ಯೂಶ್ವಲಿ ಅಲ್ಲೇ ತೊಗೊಳೋದು, ಮದುವೆ ಆದಾಗಲಿ ನಾನು ಅಲ್ಲೇ ತೊಗೊಳ್ತಾ ಇರೋದು. ಸೊ ಅಲ್ಲಿ ಸಿಗುತ್ತಲ್ಲ ಅಂದ್ಬಿಟ್ಟು ತುಂಬ ದಿನದಿಂದ ಕಾಯ್ತಾ ಇದ್ದೆ. ಹೇಗೋ ಚಾನ್ಸ್ ಸಿಕ್ತು, ಹೋಗಿ ಬಂದ್ವಿ. ಬಟ್ ನನಗೆ ಸೈಜ್ ಇಶ್ಯೂ ಆಗ್ತಾಯಿತ್ತು. ಆ್ಯಂಡ್ ರೇಟ್ಸ್ ಅಂತೂ ಎಷ್ಟು ಜಾಸ್ತಿ ಹೇಳ್ತಾರೆ ಅಂತೀರಾ. ಒಂದೇ ಥರದ ಸ್ಲಿಪ್ಪರು ನಾವು ಶುರು ಮಾಡಿದ್ದು 5th ಕ್ರಾಸಿಂದ ಅನಿಸುತ್ತೆ. 5th ಕ್ರಾಸಲ್ಲಿ ಫಸ್ಟ್ ಅಂಗಡಿಯಲ್ಲಿ 550 ಹೇಳಿದ್ರು. ಆಮೇಲೆ ನನಗೆ ಅಲ್ಲಿ ಹೀಲ್ಡ್ ತುಂಬ ಹೀಲ್ಡ್ ಇತ್ತು, ಕಡಿಮೆ ಹೀಲ್ಡಿಂದು ಇರಲಿಲ್ಲ. ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅಲ್ಲೇನಾದರೂ ಇದ್ದಿದ್ರೆ ನಾನು ಅಲ್ಲೇ ತೊಗೊಂಡ್ಬಿಡ್ತಾ ಇದ್ದೆ. ಅದ್ರ ಆಪೋಸಿಟ್ ಅಂಗಡಿಯಲ್ಲೇ 5th ಕ್ರಾಸಲ್ಲಿ ಅದು ಹೀಲ್ಡು ಇತ್ತು, ಸ್ವಲ್ಪ ಹೀಲ್ಡ್ದು ಇತ್ತು. ಅವರು ಕೇಳಿದ್ದಕ್ಕೆ ಫಿಕ್ಸ್ಡ್ ರೇಟು 350 ರುಪೀಸ್ ಅಂದರು. ಅಲ್ಲಿ ಸೈಜ್ಗಳು ಸಿಗಲಿಲ್ಲ ನನಗೆ. ಮಲ್ಲೇಶ್ವರಂ ಫುಲ್ ಎಲ್ಲೆಲ್ಲಿ ಚಪ್ಪಲ್ ಅಂಗಡಿ ಇತ್ತೋ ಅಲ್ಲೆಲ್ಲ ಕೂಡ ಹುಡುಕಿದ್ದೀನಿ. ಒಬ್ಬೊಬ್ಬರು 650 ತನಕನೂ ಹೇಳಿದ್ದಾರೆ. ಆ್ಯಂಡ್ ನನಗೆ ಸೈಜ್ಗಳೂ ಪ್ರಾಬ್ಲಮ್ ಆಗ್ತಾಯಿತ್ತು, ಸಿಗಲಿಲ್ಲ. ಸರಿ ತೊಗೊಳಕ್ಕಾಗೋದಿಲ್ವಲ್ಲಪ್ಪ ಅಂತ ಬಂದ್ಬಿಡ್ತಾ ಇದ್ದೆ. ಬರೋ ಟೈಮಲ್ಲಿ ಸಾಯಿ ಟೆಂಪಲ್ ಇದೆ, ಅಲ್ಲಿ ಸಾಯಿ ಮಂದಿರ, ಅದರ ರೋಡಲ್ಲಿ ಅದ್ರ ಆಪೋಸಿಟ ಇದು ಸ್ವಲ್ಪ ಮುಂದೆನೋ ಏನೋ, ಮುಂದೆ ಅಥವಾ ಹಿಂದೆ, ಅಲ್ಲಿ ಒಂದು ಚಿಕ್ಕದು ಅಂಗಡಿ ಇಟ್ಕೊಂಡಿದ್ರು. ಸೊ ಅಲ್ಲಿ ನೋಡಿದೆ, ನಾನು ಅಂದ್ಕೊಂಡಿದ್ದ ಥರದ್ದು ಸಿಗಲಿಲ್ಲ. ಓಕೆ, ಇನ್ನೇನು ಹಾಗೆ ಹೋಗಬೇಕಲ್ಲ ಅಂದ್ಕೊಂಡು ಈ ಥರದ್ದು ತೊಗೊಂಡೆ. ಬಟ್ ಇದು ಕೂಡ ಚೆನ್ನಾಗಿದೆ. ಸೊ ಇದಕ್ಕೆ ಏನು ಅಂದರೆ ಗ್ಲಾಸ್ದು, ಪ್ಲಾಸ್ಟಿಕ್ ಇದು ಹೀಲ್ ಇದೆ, ಈ ಥರ ಇದೆ. ಹೀಲ್ಡು ಕೂಡ 2 ಇಂಚ್ದು ಆ್ಯಂಡ್ ಅಗ್ಲಕ್ಕಿದೆ. ನಾನು ಅಲ್ಲೆಲ್ಲ ನೋಡ್ತಾ ಇದ್ದಿದ್ದು ಇಷ್ಟು 1 ಇಂಚ್ ಕೆಳಗಡೆ ಇರುತ್ತಷ್ಟೇ, ನಂಗದ ಅಭ್ಯಾಸ ಎಲ್ಲ ಹಾಕ್ಕೊಂಡು. ಅದಕ್ಕೆ ಸ್ವಲ್ಪ ಫ್ಲ್ಯಾಟ್ದು ನೋಡ್ತಾ ಇದ್ದೆ. ಫ್ಲ್ಯಾಟ್ದು ಇದೆ, ಹೀಲ್ಡ್ ಕೂಡ ಇದೆ. ಆ್ಯಂಡ್ ಇದು ಕುರ್ತೀಸ್ಗೂ ಚೆನ್ನಾಗಿ ಕಾಣುತ್ತೆ, ಸೀರೆಗಳಿಗೂ ಚೆನ್ನಾಗಿ ಕಾಣುತ್ತೆ. ಈ ಥರ ಇದೆ ನೋಡಿ. ಸೊ ಇದಕ್ಕೂ ಅವರು 550ನ ಏನೋ ಹೇಳಿದ್ರು. ನಾವು ಸರಿ ಇದಕ್ಕೆ 450 ಕೊಟ್ಟು ತೊಗೊಂಡೆ ನೋಡಿ. ಈ ಥರ ಇದೆ. ನೆಕ್ಸ್ಟ್ ಇನ್ನು ಮಲ್ಲೇಶ್ವರಮಲ್ಲಿ ಎವ್ರಿ 3 months ಒಂದ್ಸಲಿ ಫ್ಯಾಷನ್ ಚೇಂಜ್ ಆಗ್ತಾನೇ ಇರುತ್ತೆ. ಈಗ ಯಾವ ಥರದ ಟ್ರೆಂಡಿಂಗಲ್ಲಿ ಇದೆ ಅಂದರೆ ಕುರ್ತೀಸ್ ಈ ಥರದ್ದೆಲ್ಲ ನಿಮಗೆ 250 ಫಿಕ್ಸ್ಡ್ ರೇಟಿಗೆ ಸಿಗುತ್ತೆ. ಮೊದಲೆಲ್ಲ 250ಗೆ ಚಿಕ್ಕದಿರ್ತಾಯಿತ್ತು, ಅಂದರೆ ತುಂಡ ಇರ್ತಾಯಿತ್ತು, ಸ್ವಲ್ಪ ಉದ್ದದ್ದು ಕೂಡ ಸಿಗುತ್ತೆ. ಸೊ ಫಿಕ್ಸ್ಡ್ 250ಗೆ ಸಿಗುತ್ತೆ. ತುಂಬ ವೆರೈಟಿ ಇತ್ತು, ಡೈಲಿ ಯೂಸ್ಗೆ ಆಗುತ್ತೆ. ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಥವಾ ಆಫೀಸ್ ವೇರ್ಗೂ ಕೂಡ ಕುರ್ತೀಸ್ಗಳು ನಿಮಗೆ 250ಗೆ ಸಿಗುತ್ತೆ. ಸೆಟ್ಗಳು ಕೂಡ ಇವಾಗ ಬಂದಿದೆ, ಮೊದಲು ಸೆಟ್ ಇರಲಿಲ್ಲ. ಅದಕ್ಕೇನಂತ ಆಲಿಯಾ ಕಟ್ ಅಂತ ಹೇಳ್ತಾರೆ. ಚಿಕ್ಕ ಕ್ಲಿಪ್ ಹಾಕ್ತೀನಿ ನೋಡಿ, ಇದಕ್ಕೆ ಆಲಿಯಾ ಕಟ್ ಅಂತ ಏನೋ ಹೇಳ್ತಾರೆ. ಸೊ ಒಂದು ಕಡೆ ಬರೀ ಟಾಪ್ ಆ್ಯಂಡ್ ದುಪ್ಪಟ್ಟ ಇತ್ತು,
ಇನ್ನು ಬೇರೆ ಕಡೆ ಎಲ್ಲನೂ ಟಾಪ್ ಆ್ಯಂಡ್ ಪ್ಯಾಂಟ್ ಇತ್ತು, ದುಪಟ್ಟ ಇಲ್ಲ. ಆ ಥರದ್ದು ನಿಮಗೆ 750ಗೆ ಹೇಳ್ತಾರೆ, 700ಗೆ ಸಿಗುತ್ತೆ. ನೆಕ್ಸ್ಟ್ ಕುರ್ತಿ, ಪ್ಯಾಂಟ್ ಹಾಗೆ ದುಪಟ್ಟ. ಇದೇ ಸೆಟ್ ನಾನು ಮುಂದೆ ಕೂಡ ರೋಡ್ ಸೈಡಲ್ಲೂ ನೋಡಿದೆ. ಇದನ್ನು ನಾನು ಶಾಪಲ್ಲಿ ತೊಗೊಂಡಿದ್ದು. ಒಂದು ದುಪಟ್ಟ ಇದೆ ನೋಡಿ, ದುಪಟ್ಟಾಗೆ ಈ ಥರ ಲೇಸ್ ವರ್ಕ್ ಇದೆ. ಇಲ್ಲಿ ಫುಲ್ ಗೋಲ್ಡ್ ಕಲರ್ದಿದೆ ಆ್ಯಂಡ್ ಡಬಲ್ ಕಲರ್ ಇದೆ. ಸೊ ಈ ಥರ ಇದೆ. ಮೊದಲೆಲ್ಲ ಹೇಗೆ ದುಪಟ್ಟ ಮತ್ತು ಕುರ್ತಿ ಜೊತೆ ಟ್ರೆಂಡಿಂಗಲ್ಲಿತ್ತು, ಅದಾದಮೇಲೆ ವಿತೌಟ್ ದುಪಟ್ಟ ಬರೀ ಕುರ್ತಿಗಳಿಗೆ ಟ್ರೆಂಡಿಂಗ್ ಬಂತು. ಈಗ ಮತ್ತೆ ದುಪಟ್ಟ ವಾಪಸ್ ಬರ್ತಾ ಇದೆ. ಸೊ ಇದು ಪ್ಯಾಂಟ್ ಮತ್ತು ಟಾಪ್ ಮಟೀರಿಯಲ್ಲು ಸಿಲ್ಕ್ ಮಿಕ್ಸ್, ರಾ ಸಿಲ್ಕ್ ಅಂತಾರೋ ಅಥವಾ ಸಿಲ್ಕ್ ಬ್ಲೆಂಡ್ ಕಾಟನ್. ಸೊ ಆ ಥರ ಕೆಳಗಡೆ ಇಲ್ಲಿ ಲೇಸ್ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಇದಕ್ಕೂ ಕೂಡ ಲೈನಿಂಗ್ ಇದೆ, ಚೆನ್ನಾಗಿದೆ. ತುಂಬ ಕಲರ್ಸಲ್ಲಿತ್ತು. ಒಂದು ಪಿಂಕಿಶಲ್ಲಿ ಈ ಥರ ಕಲರಲ್ಲಿ ನನಗೆ ಇಷ್ಟ ಆಗಿತ್ತು. ಬಟ್ ಬಾಂಬೆಯಲ್ಲಿ ಸೇಮ್ ಕಲರ್ ತೊಗೊಂಡಿದ್ನಲ್ಲ ಅಂದ್ಬಿಟ್ಟು ತೊಗೊಂಡಿಲ್ಲ. ವೈಟ್ ನನ್ನ ಹತ್ರ ಯಾವುದೂ ಇರಲಿಲ್ಲ ಅಂತ ವೈಟ್ ತೊಗೊಂಡೆ. ಇದ್ರ ಜೊತೆ ನನಗೆ ಸಿಲ್ವರ್ ವರ್ಕ್ ಇರೋದು ಇತ್ತು, ಇದೇ ಥರ ಸಿಲ್ವರ್ ವರ್ಕ್ ಇರೋದು. ಬಟ್ ರಾಜೇಶ್ ಅದು ಅಷ್ಟೊಂದು ಲುಕ್ಕಾಗಿ ಕಾಣ್ತಾ ಇಲ್ಲ, ವೈಟ್ ಮೇಲೆ ಸಿಲ್ವರ್ ಕಾಣ್ತಾ ಇಲ್ಲ, ಇದು ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು. ಇದು ಮಟೀರಿಯಲ್ಲು ಸಿಲ್ಕ್ ಬ್ಲೆಂಡು. ಇದು ಕೂಡ 750 ಹೇಳಿದ್ರು, ಬಟ್ 700 ಕೊಟ್ಟರು ಅಷ್ಟೇ, ಅದಕ್ಕಿಂತ ಕಡಿಮೆ ಕೊಡೋದಿಲ್ಲ. ಈ ಥರ ಇದೆ ನೋಡಿ. ಸೊ ನಾನು ಇಷ್ಟೇ ತೊಗೊಂಡಿದ್ದು. ನಾನೊಂದು ದೊಡ್ಡ ಬ್ಯಾಗ್ ತೊಗೊಳ್ಬೇಕಿತ್ತು, ಲೈಕ್ ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ನಂದು 2 ಜೊತೆ ಸಾನುದು 2 ಜೊತೆ ಹಾಕೋದರದ್ದು ತೊಗೊಳ್ಬೇಕಿತ್ತು. ಅದು ನನಗೆ ಅಷ್ಟು ಚೆನ್ನಾಗಿ ಸಿಗಲಿಲ್ಲ. ಒಂದು ದುಪಟ್ಟ ತೊಗೊಳ್ಬೇಕಿತ್ತು. ಬಾಂಬೆಯಲ್ಲಿ ನಾನು 2 ಕುರ್ತೀಸ್ ತೊಗೊಂಡಿದ್ದೆ. ಈಗ ದುಪಟ್ಟ ಜೊತೆ ಮತ್ತೆ ವಾಪಸ್ ಆಗಿದೆ ಅಲ್ಲ ಟ್ರೆಂಡು. ಸೊ ಅದಕ್ಕೆ ನಾನು ಮ್ಯಾಚಿಂಗ್ ಹುಡುಕ್ದೆ, ಸಿಗಲಿಲ್ಲ. ಸಾನುಗೆ ಹೆಡ್ ಬ್ಯಾಂಡ್ ತೊಗೊಳ್ಬೇಕಿತ್ತು, ಅದು ಸಿಗಲಿಲ್ಲ. ಇನ್ನು ಸ್ವಲ್ಪ ದಿನ ಬಿಟ್ಟು ಹೋದರೆ ಮತ್ತೆ ಬೇರೆದೇನಾದರೂ ಬಂದಿರುತ್ತೆ, ಸೊ ಆವಾಗ ತೊಗೊಳ್ಬೋದು ಅಂತ ತೊಗೊಂಡಿಲ್ಲ. ಮಧ್ಯಾಹ್ನ ಏನು ಬೇಕಿತ್ತು ಅದನ್ನು ತೆಗೆದುಕೊಂಡು ಅಡುಗೆ ಮಾಡಿಬಿಟ್ಟು ಈಗ ಬಾಕಿದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಹಾಗೆ ಪಕ್ಕ ನೋಡ್ಬೋದು ನೀವು ಎಷ್ಟೊಂದು ಸಾಮಾನಿದೆ ಅಂದ್ಬಿಟ್ಟು. ಅದು ರಾಜೇಶ್ ಮೆಟ್ರೋಯಿಂದ ತಂದಿದ್ದು, ಅದನ್ನು ಎತ್ತಿಡಬೇಕು. ಈಗ ಅದು ಮತ್ತು ಈಗ ತಂದಿರೋ ತರಕಾರಿ 2 ತೆಗೆದು ಸೆಟ್ಲ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆ ಕೊತ್ತಂಬರಿ ಮತ್ತು ಮಿಂಟ್ ಲೀಫ್ ಅಂದರೆ ಪುದೀನ ತಂದಿದ್ದೀನಿ. ಲಿಂಬೆಹಣ್ಣು ಜಾಸ್ತಿ ಆಗಿಬಿಟ್ಟಿತ್ತು, 5 ರೂಪಾಯಿಗೆ ಸಿಗ್ತಾ ಇದೆ, ಇಲ್ಲಾಂದರೆ 20 ರೂಪೀಸ್ಗೆ 3 ಸಿಗ್ತಾಯಿತ್ತು. ಆ್ಯಂಡ್ ಚೆನ್ನಾಗೂ ಇರ್ತಾ ಇರಲಿಲ್ಲ, ಒಂಥರ ಒಣಗಿರೋ ಥರ ಗ್ರೀನ್ ಕಲರ್ ಇರ್ತಾಯಿತ್ತು, ರಸನೇ ಬರ್ತಾ ಇರಲಿಲ್ಲ. ಅದ್ರ ಜೊತೆ ಬದನೆಕಾಯಿ ಹಾಗೆ ಬಿಟರ್ ಗಾರ್ಡ್, ಹಾಗಲಕಾಯಿ ಚಿಕ್ಕದು ಬರುತ್ತಲ್ಲ, ಅದರಲ್ಲಿ ಒಂಥರದ್ದು ಮಾಡ್ಬೋದು ಪಲ್ಯ. ಈ ಆಮ್ಲ ಕೂಡ ತಂದಿದ್ದೀನಿ. ಸ್ವೀಟ್ ಕಾರ್ನ್ ತಂದಿರೋದು, ಅದನ್ನು ಬಿಡಿಸಿ ಸಾನುಗೆ ಬೇಯಿಸ್ಕೊಡ್ತೀನಿ. ಅದ್ರ ಜೊತೆ ಕ್ಯಾಪ್ಸಿಕಮ್ ತಂದಿದ್ದೀನಿ. ಕ್ಯಾಪ್ಸಿಕಮ್ ಒಂಥರ ಈರುಳ್ಳಿ ಟೊಮ್ಯಾಟೊ ಇದ್ದಂಗೆ ನನಗೆ. ಯಾವುದ್ರಲ್ಲಾದ್ರೂ ಹಾಕಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಅನ್ನಕ್ಕೆ ಹಾಕ್ಬೋದು, ಅದರದ್ದೇ ಅನ್ನ ಮಾಡ್ಬೋದು. ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ಅದೊಂಥರ ಸ್ಟಾಕ್ ಇರುತ್ತೆ. ಯಾವಾಗಲೂ ತಂದಿಟ್ಕೊಂಡಿರ್ತೀನಿ, ಖಾಲಿ ಆದ ತಕ್ಷಣ ಮತ್ತೆ ತರ್ತೀನಿ. ಈಗ ಪುದೀನ ಬಿಡಿಸ್ಕೊಳ್ಳೋಣ. ಹಾಗೆ ಮುಸ್ಕಿನ ಜೋಳ ಕೂಡ ಎಲ್ಲ ತೆಗೆದು ಫ್ರೀಝರಲ್ಲಿ ಇಡ್ತೀನಿ. ನಾನು ತುಂಬ ದಿನ ಇಡ್ಬೋದು ಫ್ರೀಝರಲ್ಲಿ, ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ. ಸೊ ಅದನ್ನು ಮಾಡ್ತೀನಿ. ಪುದೀನ ನಾನು ತೊಗೊಂಡಾಗ ಎಷ್ಟು ಫ್ರೆಶ್ ಇತ್ತು ಗೊತ್ತಾ ಸ್ನೇಹಿತರೆ, ಈಗ ಒಣಗೋಗ್ಬಿಟ್ಟಿದೆ. ನೋಡಿದ್ರೆ ಏನಿದು ಹೀಗಾಗಿದೆ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಕೂಡ ಸ್ವಲ್ಪನೇ ತೆಗೆದಿಡ್ತಾ ಇದ್ರು ಸೊಪ್ಪುಗಳು ಹೊರಗಡೆ. ಹಾಗೆ ಇಟ್ಟ ತಕ್ಷಣವೇ ಅದ್ರ ಮೇಲೆ ನೀರು ಸ್ಪ್ರೇ ಮಾಡ್ತಾಯಿದ್ರು. ಹಾಗೆ ಮಾಡಲಿಲ್ಲ ಅಂದರೆ 1 ಅವರಲ್ಲೇ ಅದು AC ಬೇರೆ ಇರುತ್ತೆ, ಅದು ಡ್ರೈ ಆದಂಗೆ ಆಗಿಬಿಡುತ್ತೆ. ಮೈ ಗಾಡ್, ನನಗೆ ನಂಬಕ್ಕಾಗ್ತಾ ಇಲ್ಲ, ಪುದೀನ ಹೀಗಾಗ್ಬಿಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು. ಸಖತ್ ನೀರು ಕುಡಿಬೇಕು, ಇಲ್ಲಾಂದರೆ ನಮ್ಮ ಸ್ಕಿನ್ ಕೂಡ ಹಾಗೆ ಡ್ರೈ ಆಗ್ತಾ ಆಗ್ತಾ ರಫ್ ಆಗಕ್ಕೆ ಶುರು ಆಗುತ್ತೆ. ಇದು ಸ್ನೇಹಿತರೆ ಚಿಕನ್ ಕಲ್ಮಿ ಕಬಾಬ್. ಸ್ವಲ್ಪ ಚಿಕನ್ ಲೆಗ್ ಪೀಸ್ ಮತ್ತು ಸ್ವಲ್ಪ ಅದನ್ನು ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇದನ್ನು ಓವನಲ್ಲಿ ಗ್ರಿಲ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದು ಈ ಥರ ಆಗಿರುತ್ತೆ, ಮಸಾಲೆ ಫುಲ್ ಡ್ರೈ ಆಗಿರೋದಿಲ್ಲ ಆ್ಯಂಡ್ ಆ ಸ್ಮೋಕ್ ಎಫೆಕ್ಟ್ ಬರೋದಿಲ್ಲ. ಸೊ ಚೂರು ಸುಟ್ಟಿರೋ ಥರ ಆಗಬೇಕು, ಅದರ ಸ್ಮೆಲ್ಲು ಮತ್ತು ಟೇಸ್ಟ್ 2 ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ಟವ್ ಮೇಲೆ ಈ ರೀತಿಯಲ್ಲಿ ಮಾಡ್ಕೊಳ್ತೀನಿ. ನಿಮ್ಮಲ್ಲೇ ಏನಾದ್ರೂ
ಓವನ್ ಇಲ್ಲ ಹೇಗೆ ಮಾಡೋದು ಅಂದರೆ ಒಂದು ಪ್ಯಾನಲ್ಲೇ ಮಾಡ್ಕೊಳ್ಬೋದು. ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಸಣ್ಣ ಅಥವಾ ಮೀಡಿಯಂ ಫ್ಲೇಮ್ ಮಾಡಿ ಕುಕ್ ಮಾಡಿಕೊಂಡು ಆಮೇಲೆ ಈ ಥರ ಸ್ಟವ್ ಮೇಲೆ ಗ್ರಿಲ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ನಾನು ಏನೆಲ್ಲ ಮಸಾಲೆ ಹಾಕಿದೆ ಅಂತ ಬನ್ನಿ ನೋಡೋಣ. ಇದು ಖಾರಕ್ಕೆ ಬೇಕಾಗಿರೋಷ್ಟು ಚಿಲ್ಲಿ ಪೌಡರು. ಖಾರದ ಪುಡಿ ಬೇಕಿದ್ರೆ ಕಲರ್ ಮಾತ್ರನೇ ಹಾಕ್ತೀನಿ, ಚೂರು ಖಾರ ಇದ್ರೆ ಸಾಕು ಅಂದರೆ ಬೇರೆದು ಕೂಡ ಹಾಕ್ಕೊಳ್ಬೋದು. ಇದು ಗರಂ ಮಸಾಲ ಒಂದು ಅರ್ಧ ಸ್ಪೂನು, 1 ಸ್ಪೂನ್ ಅದು, ಅರ್ಧ ಸ್ಪೂನ್ ಇದು, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಉಪ್ಪು. ಇದು ಪೆಪ್ಪರ್ ಪೌಡರು ಒಂದು 2 ಚಿಟಿಕೆ, ಜೀರಿಗೆ ಅದು ಕೂಡ ಒಂದು 2 ಚಿಟಿಕೆ, ಅರಿಶಿನ ಒಂದು 1/4 ಸ್ಪೂನಷ್ಟು, ಎಣ್ಣೆ 1 ಸ್ಪೂನಷ್ಟು. ಹಂಗೆ ಕರ್ಡ್ ಹಾಕಬೇಕು, ನಾನು ಮರ್ತೋಗಿತ್ತು ಮಾಡಿರಲಿಲ್ಲ, ಅದಕ್ಕೆ ಅರ್ಜೆಂಟ್ಗೆ ಇದು ಸ್ವಲ್ಪ ಗಟ್ಟಿ ಇದೆ ಅಂದ್ಬಿಟ್ಟು ಅದನ್ನೇ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಮೇನ್ ಇನ್ನೂ ಒಂದು ಮರ್ತಿರೋದು ನಾನು ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಲ್ಲ ಅಂದರೆ ಚಿಕನ್ಗೆ ಅದು ಟೇಸ್ಟ್ ಬರೋದೇ ಇಲ್ಲ. ನೀವು ಇದೇ ಮಸಾಲೆನ ಪನ್ನೀರ್ಗೂ ಹಾಕ್ಕೊಳ್ಬೋದು. ಪನ್ನೀರ್ ಟಿಕ್ಕಾ ಮಾಡ್ತಾರಲ್ವಾ, ಪನ್ನೀರ್ ಟಿಕ್ಕಾ, ಮಶ್ರೂಮ್ ಟಿಕ್ಕಾ ಎಲ್ಲದಕ್ಕೂ ಕೂಡ ಇದೇ ಮಸಾಲೆ. ಇದಕ್ಕೆ ಕೆಲವೊಬ್ಬರು ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾರೆ, ಬಟ್ ನನಗೆ ಇದು ಸಿಂಪಲ್ಲಾಗಿ ಇಷ್ಟೇ ಸಾಕು. ಸೊ ಚಿಕನಿಗೆ ಮಾಡಬೇಕಾದ್ರೆ ಸ್ವಲ್ಪ ಕಚ್ ಹಾಕ್ತೀನಿ, ಮಸಾಲೆ ಸ್ವಲ್ಪ ಒಳಗಡೆ ಹೋಗಲಿ ಅಂತ ಹೇಳಿಬಿಟ್ಟು. ಕೆಲವೊಬ್ಬರಿಗೆ ಚಿಕನ್ ಆಗೋದಿಲ್ಲ, ಹಾಗಾಗಿ ನಾನು ಇದನ್ನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡಿ ಮಿನಿಮಮ್ 4 ಅವರ್ ಆದರೂ ಇಡಬೇಕಾಗತ್ತೆ. ಇದಕ್ಕೆ ಸ್ಕಿನ್ ಇರೋ ಅಂಥ ಚಿಕನ್ನೇ ಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಆ ಸ್ಕಿನ್ನಲ್ಲಿರೋ ಎಣ್ಣೆ ಅಂಶ ಕೂಡ ಅದು ಜೊತೆನೇ ಕುಕ್ ಆಗುತ್ತಲ್ಲ, ಆವಾಗ ಟೇಸ್ಟಿಯಾಗಿರುತ್ತೆ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.